ಈ ಪ್ಲೇಸ್ ನೋಡಿ ತುಂಬಾ ಜನ ಹೋಗ್ತಿದ್ದಾರೆ, ನಾವು ಹೋಗೋಣ. ನನಗೆ ಇವತ್ತು ತುಂಬಾನೇ ಕೆಲಸ ಇದೆ. ಎಂಡ್ ಆಫ್ ದಿ ಡೇ ಟಾಸ್ಕ್ ಬೇರೆ ಸಬ್ಮಿಟ್ ಮಾಡಬೇಕು. ನೀವ್ ಯಾವಾಗ್ಲೂ ಇದೇ ತರ ಅಂತೀರ. ಅಯ್ಯೋ, ನನ್ನ ಗಂಡ ಎಷ್ಟು ಕಷ್ಟಪಟ್ಟು ದುಡಿತಿರೋದು ನಮ್ಮ ಫ್ಯೂಚರ್ಗೋಸ್ಕರನೇ ಅಲ್ವಾ. ರೀ, ಒಂದು ಕೆಲಸ ಮಾಡಿ, ನೀವು ನಿಮ್ಮ ಕೆಲಸ ಮುಗಿಸ್ಕೊಳ್ಳಿ, ನಾನು ತಿನ್ನಕ್ಕೆ ನಿಮಗೆ ಏನಾದರೂ ಮಾಡ್ಕೊ ಬರ್ತೀನಿ. ಸ್ವಾತಿ, ತಗೋ, ನಿಂಗೋಸ್ಕರ ಐಸ್ ಕ್ರೀಮ್ ತಂದಿದ್ದೀನಿ. ರೀ, ನನಗೆ ವೆನಿಲಾ ಇಷ್ಟ ಇಲ್ಲ ಅಂತ ನಿಮಗೆ ಗೊತ್ತು. ಅಯ್ಯೋ, ಫ್ಲೇವರ್ ಯಾವುದಾದ್ರೆ ಏನು, ನನಗೋಸ್ಕರ ಅಂತ ಪ್ರೀತಿಯಿಂದ ತಂದಿದ್ದಾರೆ. ರೀ, ನೆಕ್ಸ್ಟ್ ಟೈಮ್ ಬಟರ್ಸ್ಕಾಚ್ ತನ್ನಿ. ರೀ, ಬಟ್ಟೆ ಈ ಥರನ ಮಡ್ಚೋದು. ಅಯ್ಯೋ, ನಾನು ಏನು ಹೇಳಿಲ್ಲ ಅಂದರೂ ಇವರೇ ಬಂದು ನನಗೆ ಹೆಲ್ಪ್ ಆಗಲಿ ಅಂತ ಬಟ್ಟೆ ಮಡ್ಚ್ತಿದ್ದಾರೆ. ಸಾರಿ ರೀ, ಬನ್ನಿ, ನಾನು ನಿಮಗೆ ಬಟ್ಟೆನ ಹೇಗೆ ಮಡ್ಚೋದು ಅಂತ ಹೇಳ್ಕೊಡ್ತೀನಿ. ಈ ಥರ ಲೆವೆಲಾಗಿ ಇಟ್ಕೊಂಡು ಇಲ್ಲ. ಚಟ್ನಿ ಉಪ್ಪು ಜಾಸ್ತಿ ಆಗಿದೆ. ಒಂದು ಸ್ವಲ್ಪ ಉಪ್ಪು ಜಾಸ್ತಿ ಆದರೆ ನಿಮಗೆ ಅಡ್ಜಸ್ಟ್ ಮಾಡ್ಕೊ. ಅವರೇ ನನಗೆ ಬೇಕು ಅಂತ ಇನ್ಸಲ್ಟ್ ಮಾಡೋದಕ್ಕೆ ಆ ಥರ ಮಾತಾಡ್ತಿದ್ದೀರಾ? ಇಲ್ಲ ಅಲ್ವಾ, ಇರೋದನ್ನೇ ನಿಜ ಹೇಳ್ತಿದ್ದೀರಾ. ಸಾರಿ ರೀ, ಮುಂದಿನ ಸಲದಿಂದ ನೋಡ್ಕೊಂಡು ಉಪ್ಪು ಹಾಕ್ತೀನಿ.